ನಮಸ್ಕಾರ, ವೆಲ್ಕಮ್ ಟು ಮಾಸ್ಟರ್ ಟ್ರೇಡಿಂಗ್. ಸೊ ಇವತ್ತಿನ ಸೆಷನಲ್ಲಿ ನಾನು ಕಮೋಡಿಟಿ ಕವರ್ ಮಾಡ್ತಾ ಇದ್ದೀನಿ. ಅಂದರೆ ಗೋಲ್ಡ್, ಯು ಎಸ್ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಮೂರು ಅನಾಲಿಸಿಸ್ ಮಾಡಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಮೂಮೆಂಟ್ ಏನಿದೆ ಅಂತ ನೋಡೋಣ. ಐಲ್ ಬಿ ಶೇರಿಂಗ್ ದಿ ಸ್ಕ್ರೀನ್. ಲಾಸ್ಟ್ ಟೈಮ್ ಅನಾಲಿಸಿಸ್ ಮಾಡಿದಾಗ ನೋಡಿ, ಇಲ್ಲಿ ಬ್ರೇಕ್ಔಟ್ ಆಗಿದೆ ಅಂತ ಹೇಳಿದೆ. ಡೌನ್ ಟ್ರೆಂಡ್ ಮೂಮೆಂಟಲ್ಲಿ ಬ್ರೇಕ್ಔಟ್ ಆಗಿದೆ, ಬಟ್ ಅದು ಕನ್ಫರ್ಮ್ ಆಗಿರಲ್ಲ. ಏನಕ್ಕೆ ಅಂತಂದರೆ ಇಲ್ಲೊಂದು ಸಪೋರ್ಟ್ ಲೈನ್ ಇದೆ. ಸೊ ಸಪೋರ್ಟ್ ಲೈನ್ ಅದು ಮತ್ತೆ ಅದು ರೆಸಿಸ್ಟ್ ಆಗಿ ಈ ಪಾಯಿಂಟು ಬ್ರೇಕ್ಔಟ್ ಆಗಬೇಕು. ಈ ಪಾಯಿಂಟ್ ದಾಟಿ ಅದು ಬಂತು ಅಂತಂದರೆ ದೆನ್ ವಿ ಕ್ಯಾನ್ ಏಬಲ್ ಟು ಎಕ್ಸ್ಪೆಕ್ಟ್ 200 ಪಾಯಿಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಡೌನ್ ಟ್ರೆಂಡಲ್ಲಿ ಅಂತ ಹೇಳಿದ್ದೆ. ಆದರೆ ಆ ಥರ ಆಗಿಲ್ಲ. ಇನ್ಸ್ಟೆಂಡ್ ಅದು ನೋಡಿ ಎಷ್ಟು ಸತಿ ರೆಸಿಸ್ಟ್ ಆಗಿದೆ. 1 2 3 4 5th ಟೈಮ್ ರೆಸಿಸ್ಟ್ ಆಗಿ ಆಮೇಲೆ ಬ್ರೇಕ್ಔಟ್ ಆಗಿ ಸಪೋರ್ಟ್ ತಗೊಳ್ತಾ ಇದೆ. ಬ್ರೇಕ್ಔಟ್ ಆಗಿ ಮತ್ತೆ ರೀಟೆಸ್ಟ್ ಮಾಡಿದೆ, ಮತ್ತೆ ರೀಟೆಸ್ಟ್ ಮಾಡಿ ಅಪ್ ಟ್ರೆಂಡ್ ಹೋಗ್ತಾ ಇದೆ. ಸೊ ಎಲ್ಲಿವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು? ಟಾರ್ಗೆಟು 2380. ಸೊ ಬೈಯಿಂಗ್ ಪಾಯಿಂಟ್ ಯಾವುದು? ಅಲ್ಲಿ ಬ್ರೇಕ್ಔಟ್ ಕ್ಯಾಂಡಲ್ ಇದೆ ಅಲ್ವಾ, ಅದು 2335. ಸೊ ಸ್ಟಾಪ್ ಲಾಸು 2312, ಟಾರ್ಗೆಟ್ 2380. ಸೊ ವಿತ್ ರಿಸ್ಕ್ ಟು ರಿವಾರ್ಡ್ ರೇಷಿಯೋ 1:2.31. ಸೊ ದಿಸ್ ಈಸ್ ಆಲ್ ದಿ ಅನಾಲಿಸಿಸ್ ಆಫ್ ಗೋಲ್ಡ್. ನೆಕ್ಸ್ಟ್ ಯು ಎಸ್ ಆಯಿಲ್ ನೋಡೋಣ. ಯು ಎಸ್ ಆಯಿಲ್ ಏನಪ್ಪ ಆಗಿದೆ? ಯು ಎಸ್ ಆಯಿಲ್ 4 hours ಚಾರ್ಟಲ್ಲಿ ನಾವು ಅನಾಲಿಸಿಸ್ ಮಾಡಿದ್ದು. ಶಾರ್ಟ್ ಇನ್ನು ಟ್ರೆಂಡಲ್ಲಿ ಹೋಗಿಲ್ಲ. ನಾವು ಯಾವಾಗಲೂ ಅಷ್ಟೇ ಡೌನ್ ಟ್ರೆಂಡ್ ಅಥವಾ ಅಪ್ ಟ್ರೆಂಡಲ್ಲಿ ಹೋಯ್ತು, ಒಂದು ಟ್ರೆಂಡಲ್ಲಿ ಹೋಯ್ತು ಅಂತಂದರೆ ವಿ ಕ್ಯಾನ್ ಏಬಲ್ ಟು ಮೇಕ್ ಎ ಗುಡ್ ಪ್ರಾಫಿಟ್. ಸೊ ಇಲ್ಲಿ 4 hours ಟೈಮ್ ಫ್ರೇಮ್ ತೊಗೊಂಡಿರೋದು ನೋಡಿ. ಲಾಸ್ಟ್ ಟೈಮ್ ಅನಾಲಿಸಿಸ್ ಮಾಡಿದಾಗ ನಾವಿಲ್ಲಿ ಸಿಮಿಟ್ರಿಕಲ್ ಟ್ರಯಾಂಗಲ್ ಬಂದಿದೆ ಅಲ್ವಾ. ಸೊ ಇದು ಬ್ರೇಕ್ಔಟ್ ಆದರೆ ಅಪ್ ಟ್ರೆಂಡ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಿ ಮೂಮೆಂಟ್ ಅಂತ ಹೇಳಿದ್ವಿ. ಅರೆ ಮೇಲೆ ಬ್ರೇಕ್ಔಟ್ ಆಗಿಲ್ಲ, ಕೆಳಗೆ ಬ್ರೇಕ್ಔಟ್ ಆಗಿದೆ, ರೀಟೆಸ್ಟ್ ಆಗಿದೆ. ಬಟ್ ಇಲ್ಲಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ನೋಡಿ ಎಷ್ಟು ಸಪೋರ್ಟ್ ಪಾಯಿಂಟ್ ಸಿಕ್ಕಿದೆ. 1 2 3 4 5 6 7 8 9 10 ಆಲ್ಮೋಸ್ಟ್ 10 ಸಪೋರ್ಟ್ ಲೈನ್ ಸಿಕ್ಕಿದೆ. ಸೊ ಅಂದರೆ ಇದು ಬ್ರೇಕ್ಔಟ್ ಆಗಕ್ಕೆ ಅದಕ್ಕೆ ಇನ್ನೂ ವಾಲ್ಯೂಮ್ ಸರಿ ಸಿಕ್ಕಿಲ್ಲ. ಬಟ್ ಇನ್ಸ್ಟೆಡ್ ಇದು ಏನಾಗ್ತಾ ಇದೆ, ಅಲ್ಲೇ ಕನ್ಸಾಲಿಡೇಷನ್ ಮಾಡ್ತಾ ಇದೆ ವ್ಯಾಲ್ಯೂಸು. ಸೊ 84 ಪಾಯಿಂಟ್, ನೆಕ್ಸ್ಟ್ 84.6ವರೆಗೂ ಹೋಗ್ಬೋದು. ಅದು ಬ್ರೇಕ್ಔಟ್ ಆಗಿ ಇಲ್ಲಿ ಸಪೋರ್ಟ್ ಸಿಕ್ತು ಅಂತಂದರೆ ಮೇಲೆ ಅಪ್ ಟ್ರೆಂಡ್ ಮೂಮೆಂಟ್ ಹೋಗೋ ಚಾನ್ಸಸ್ ಇರುತ್ತೆ. ಇಲ್ಲ ಇಲ್ಲಿ ರಿಜೆಕ್ಟ್ ಆಯಿತು ವಿತ್ ವಾಲ್ಯೂಮ್, ಸೆಲ್ಲರ್ ವಾಲ್ಯೂಮ್ ಆವಾಗ ಗಮನಿಸ್ಬೇಕು. ಸೆಲ್ಲರ್ ವಾಲ್ಯೂಮು ಚೆನ್ನಾಗಿರಬೇಕು, ಮತ್ತು RSI 70 ಕೆಳಗಿರಬೇಕು. 70 ಕೆಳಗೆ ಅಂದರೆ ಇಲ್ಲಿ ಕ್ರಾಸ್ ಆಗ್ತಾ ಇರಬೇಕು. 70 ಕೆಳಗೆ ಇಲ್ಲಿ ವ್ಯಾಲ್ಯೂ ಬಿಲೋ 70 ಇತ್ತು ಅಂತಂದರೆ, ಇಲ್ಲಿ ಸೆಲ್ಲರ್ ವಾಲ್ಯೂಮ್ ಚೆನ್ನಾಗಿತ್ತು ಅಂತಂದರೆ ದೆನ್ ವಿ ಕ್ಯಾನ್ ಏಬಲ್ ಟು ಟೇಕ್ ಎ ಟ್ರೇಡ್. ಅಟ್ಲೀಸ್ಟ್ ನಮಗೆ ಇಲ್ಲಿ ರೇಂಜ್ ಥರ ಇಲ್ಲಿ 82 ಪಾಯಿಂಟ್ ಆರ್ 81.4 ಅಲ್ಲಿವರೆಗೂ ಟಾರ್ಗೆಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲ ಇಲ್ಲಿ ವಿತ್ ಹೈ ಬೈಯರ್ ವಾಲ್ಯೂಮ್, ನೆನ್ಪಿಟ್ಕೊಳ್ಳಿ, ಮೇಲ್ ಹೋಗ್ಬೇಕಾದ್ರೆ ಬೈಯರ್ ವಾಲ್ಯೂಮ್ ಚೆನ್ನಾಗಿರಬೇಕು, ಡೌನ್ ಟ್ರೆಂಡ್ ಹೋಗ್ಬೇಕಾದ್ರೆ ಸೆಲ್ಲರ್ ವಾಲ್ಯೂಮು ಜಾಸ್ತಿ ಇರಬೇಕು. ಸೊ ಬೈಯರ್ ವಾಲ್ಯೂಮ್ ಚೆನ್ನಾಗಿತ್ತು, ಬ್ರೇಕ್ಔಟ್ ಆಯಿತು ಅಂತಂದರೆ ವಿತ್ RSI ನೋಡಬೇಕು, ಮತ್ತು ಮೂವಿಂಗ್ ಆ್ಯಾವ್ರೇಜ್ ನೋಡಬೇಕು, ಎಲ್ಲ ಚೆನ್ನಾಗಿತ್ತು ಕಂಡೀಷನ್ಸ್ ಅಂತಂತಂದರೆ ದೆನ್ ವಿ ಕ್ಯಾನ್ ಏಬಲ್ ಟು ಪ್ಲೇಸ್ ಎ ಅಪ್ ಟ್ರೆಂಡ್ ಮೂಮೆಂಟ್. ಓಕೆ.